ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುಮಾರು ಒಂದು 4-5 ದಿನ ಆಗಿತ್ತು ಆಲ್ಮೋಸ್ಟ್ ನಾನು ವ್ಲಾಗ್ನ ಮಾಡಿ. ಯಾಕಪ್ಪ ಮಾಡಿಲ್ಲ ಅಂತ ಹೇಳಿದ್ರೆ ಒಂಥರ ಬೇಜಾರಾಗೋಗಿತ್ತು. ಹಾಗಾಗಿ ವ್ಲಾಗ್ ಮಾಡೋಕ್ಕೆ ಮೂಡಿರಲಿಲ್ಲ. ಹಾಗಾಗಿ ಒಂದು 4-5 ದಿನ ರೆಸ್ಟ್ ತಗೊಂಡೆ. ಮಾಮೂಲಿ ನಮ್ಮ ಕೆಲಸ ನಡೆಯೋದು ನಡೀತಾನೆ ಇತ್ತು ತೋಟದಲ್ಲಿ. ಅದು ಯಾವುದೇ ರೀತಿಯಾಗಿ ಸ್ಟಾಪ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದಿನ ನಾವು ಏನನ್ನ ಸ್ಟಾಪ್ ಮಾಡಿದ್ರೆ ಸುಮಾರು 3 ದಿನ 4 ದಿನ ಎಡವಟ್ಟುಗಳಾಗ್ಬಿಡ್ತೈತೆ ನಮಗೆ. ಹಾಗಾಗಿ ಕಂಟಿನ್ಯೂ ಕೆಲಸ ನಡೀತಾನೆ ಇತ್ತು, ಆದರೆ ವ್ಲಾಗ್ ಮಾಡಿಲ್ಲ ಅಷ್ಟೇ ಕಣ್ರಿ. ಇವತ್ತು ಸ್ವಲ್ಪ ಮೂಡ್ ಬರೆಸ್ಕೊಂಡು ಯೂಟ್ಯೂಬರ್ ಆಗ್ಬಿಟ್ರೆ ಬಿಡೋಕ್ಕಾಗಲ್ಲ, ಕಟ್ಕೊಳಕ್ಕಾಗಲ್ಲ, ಆ ರೀತಿಯಾಗಿರುತ್ತೆ ಪರಿಸ್ಥಿತಿ. ಒಂದೊಂದು ಟೈಮ್ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ನಿಲ್ಲಿಸ್ಬಿಡ್ತೀವಿ. ಯಾಕಪ್ಪ ಬೇಜಾರು ಅಂದರೆ ನಮಗೆ ವ್ಯೂಸ್ ಇರೋದಿಲ್ಲ, ಸಬ್ಸ್ಕ್ರೈಬರ್ಸ್ ಇರೋದಿಲ್ಲ, ವೀಡಿಯೋಸ್ ನೋಡೋರು ಯಾರು ಕೂಡ ಲೈಕ್ ಮಾಡೋದಿಲ್ಲ. ಹಾಗಾಗಿ ಬೇಜಾರಾಗ್ಬಿಡುತ್ತೆ. ಓಕೆ, ಅದು ಇದಿದೆ ಎಲ್ಲ ಯೂಟ್ಯೂಬರ್ಸ್ಗೆ, ಅಂದರೆ ಸಣ್ಣ ಯೂಟ್ಯೂಬರ್ಸ್ಗೆ ಏನಂದರೆ ನಮಗೆ ಹೇಳ್ಕೊಳೋ ಅಷ್ಟು ಯೂಸ್ ಇರಲ್ಲ. ಬೇರೊಬ್ರದ್ದೆಲ್ಲ ಸಾವಿರಾರು ಗಟ್ಟಲೆ ಲಕ್ಷಾನುಗಟ್ಟಲೆ ಓಡ್ತವೆ. ಆವಾಗ ಅವ್ರನ್ನ ನೋಡಿ ನಮಗೊಂಥರ ಬೇಜಾರಾಗುತ್ತೆ. ಓಕೆ, ಏನು ಮಾಡೋಕ್ಕಾಗಲ್ಲ, ನಮಗೂ ಒಂದು ಟೈಮ್ ಬರ್ತೈತೆ ಅಂತ ವೀಡಿಯೋಸ್ ಮಾಡ್ತಾನೆ ಇರ್ತೀವಿ ಅಷ್ಟೇ ಕಣ್ರಿ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದು ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ಹಳ್ಳಿ ಹುಡುಗ ಬೆಳಿಬೇಕಂತ ಏನನ್ನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಇದ್ದರೆ ನೋಡ್ತಾ ಇರೋರು ಎಲ್ಲ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ, ನಮಗೆ ಅಷ್ಟೇ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ಏನಪ್ಪ ಕೆಲಸ ಅಂತ ಹೇಳಿದ್ರೆ ಮಾಮೂಲಿ ತೊಂಡೆಕಾಯಿ ಬಿಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಏನಂದರೆ ನಮಗೋಸ್ಕರ ಬೇಸನ್ನಗಳೆಲ್ಲ ಕಾಯ್ತಾ ಇದ್ದಾವೆ. ಎಲ್ಲಪ್ಪ ಅಂದರೆ ಇಲ್ಲಿ ಕಾಯ್ತಾ ಇದ್ದಾವೆ. ನಿನ್ನೆ ಸಂಜೆ ಬಂದು ಸ್ವಲ್ಪ ಬಿಡಿಸಿದ್ರಿ, ಔಷಧಿ ಎಲ್ಲ ಹೊಡಿಬೇಕಾಗಿತ್ತು, ಹೊಡೆದು ಅದಾದಮೇಲೆ ಸ್ವಲ್ಪನೇ ಬಿಡಿಸಿದ್ದು ತೊಂಡೆಕಾಯಿನ ಈ ರೀತಿಯಾಗಿ ಹಾಕಿದ್ದೀವಿ. ಯಾಕಂದರೆ ನೈಟ್ ಬಂದು ಕೋಲ್ಡ್ ಬೀಳುತ್ತೆ. ಹಾಗಾಗಿ ಇದು ಫ್ರಿಜ್ಜಲ್ಲಿ ಇದ್ದಂಗೆ ಇರುತ್ತೆ ಕಾಯಿ ಆಲ್ಮೋಸ್ಟ್. ನೋಡಿ, ಒಳ್ಳೆ ಐಸ್ ಕ್ಯೂಬ್ ಇದ್ದಂಗಿದೆ, ಫ್ರೆಶ್ ಆಗಿದೆ ಕಾಯಿ. ಹಾಗಾಗಿ ಈ ಥರ ಕೆಳಗಡೆ ಹಾಕ್ಬಿಡ್ತೀವಿ. ಈ ಥರ ಕೆಳಗಡೆ ಕೂಡ ಫ್ರೆಶ್ ಆಗಿರುತ್ತೆ ಕಾಯಿ. ಓಕೆ, ಬೇಸನ್ಗಳೆಲ್ಲ ನಮಗೋಸ್ಕರ ಕಾಯ್ತಾ ಇದ್ದಾವೆ. ಇದೆಲ್ಲ ಆಲ್ಮೋಸ್ಟ್ ಬಿಡಿಸಿದ್ದೀವಿ, ಇನ್ನು ಆ ಕಡೆ ಬಿಡಿಸ್ಬೇಕು ಇವಾಗ. ಬನ್ನಿ, ಬಿಡ್ಸೋಕ್ಕಿಂತ ಮುಂಚೆ ಮಿಷಿನ್ ಮನೆಯಲ್ಲಿ ನೋಡಿ ನಮ್ಮಮ್ಮ ಎಲ್ಲಡ್ಕಿ ಕವರ್ ಇಲ್ಲೇ ವೆಯ್ಟಿಂಗ್ ಮಾಡ್ತಾ ಇದೆ ನಮ್ಮಮ್ಮನಿಗೋಸ್ಕರ. ಇಲ್ಲೇ ಇಟ್ಬಿಟ್ಟೋಗಿದ್ದಾರೆ. ಇವಾಗ ಚೀಲ ಒಂದು ಎತ್ಕೊಂಡು ಹೋಗ್ಬೇಕು. ಮೊನ್ನೆ ಒಂದು ಗಟ್ಟೆ ಎತ್ಕೊಬಂದೆ, ಸ್ವಲ್ಪನೇ ಸಿಕ್ಕಿದ್ದು. ಇವತ್ತು ಒಂದು ಚೀಲ ಎತ್ಕೊಂಡು ಆ ಕಡೆ ಕಾಯಿ ಬಿಡ್ಸೋಕೆ ಹೋಗೋಣ ಬನ್ನಿ. ಈಗ ಬಂದು ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ. ಆ ಸಾಲು ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ಪಕ್ಕದ ಸಾಲು ಬಂದು ನಂದು, ಪಕ್ಕದ ಸಾಲು ಅಂತೀನಿ, ಸಾರಿ, ನಂದು ಬಂದು ಈ ಸಾಲನ್ನ ನಾನು ಬಿಡಿಸ್ಕೊತಾ ಇದ್ದೀನಿ. ಆ ಸಾಲನ್ನ ಬಂದು ನಮ್ಮಮ್ಮ ಬಿಡಿಸ್ಕೊತಾ ಇದ್ದಾರೆ. ನಾನೇ ಬಿಡಿಸೋದು, ನಾನೇ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮಮ್ಮ ಬಿಡಿಸೋದೆ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಮೊನ್ನೆ ರೌಂಡ್ ಅಪ್ ಹೊಡೆದಿದ್ದು ಬೇಲಿಂಗ್ ಒಂದು ಸ್ವಲ್ಪ ಹೊಡೆದೆ ನೋಡ್ರಿ. ಬೇಲಿ ಯಾವ ರೀತಿಯಾಗಿ ಒಣ್ಕೊಂಡೋಗ್ಬಿಟ್ಟೈತೆ. ಏನಂದರೆ ಅದು ಬುಡ ಸಮೇತ ಕೀಳೋಕ್ಕೂ ಹೋಗಲ್ಲ. ಯಾಕಂತ ಹೇಳಿದ್ರೆ ಬಾವಿಯಿಂದ ಬೆಳ್ಕೊಂಡು ಬಂದಿರೋದು. ಸುಮ್ಮನೆ ರೌಂಡ್ ಅಪ್ ಹೊಡೆದಿದೆ ಅಷ್ಟೇ, ಎಲ್ಲ ಒಣಕ್ಕೊಂಡು ಕಡ್ಡಿ ಆಗ್ಬಿಟ್ಟದೆ. ಈಗ ಬಂದು ಟೀ ಬ್ರೇಕು. ಟೀ ಕುಡಿಯೋಕ್ಕೆ ಟೀ ಬಗಿಸ್ತಾ ಇದ್ದಾರೆ ನಮ್ಮ ಮಮ್ಮಿ. ನನಗೆ ಅದು ಇದಾ? ಬನ್ನಿ ಫ್ರೆಂಡ್ಸ್, ಗರಂ ಚಾಯ್ ಕುಡಿಯೋಣ. ಏನಂದರೆ ಈ ಥರ ಕೆಲಸ ಮಾಡುವಾಗ ಒಂದೊಂದು ಕಪ್ ಕಾಫಿ ಒಂದೊಂದು ಕಪ್ ಟೀ ಕುಡಿದ್ಬಿಟ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ. ಕೆಲಸ ಮಾಡೋಕ್ಕೂ ಏನೋ ಒಂಥರ ಚೆನ್ನಾಗಿರುತ್ತೆ ಕಣ್ರಿ. ಹಾಗಾಗಿ ಟೀ ಕುಡಿಯೋದು. ಈಗ ಸಮಯ ಬಂದು 11 ಗಂಟೆ ಆಗಿದೆ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸಿದ್ದಾಯಿತು. ಇವಾಗ ಟಿಫನ್ ಮಾಡಬೇಕು. ಹಾಗಾಗಿ ಟಿಫನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಟಿಫನ್ ಮಾಡೋಣ. ನಿಮ್ದಾಯ್ತಾ ಟಿಫನ್ನು ಬೆಳಗ್ಗೆದು? ಇವಾಗ ನಮ್ಮ ಮನೇಲಿ ಏನು ಮಾಡಿದಾರೋ ಗೊತ್ತಿಲ್ಲ, ಹೋಗಿ ನೋಡೋಣ. ಟಿಫನ್ ತಿನ್ಕೊಂಡು ಮತ್ತೆ ಬರೋಣ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನಪ್ಪ ಅಂತೇಳಿದ್ರೆ ಟೊಮೊಟೊ ಗೊಜ್ಜು ಮತ್ತು ಚಪಾತಿನೂ ಟೊಮೊಟೊ ಗೊಜ್ಜು ಮಾಡಿದ್ದಾರೆ. ಸಾಕ್ಬಿಡು. ಹೋಟ್ಲಲ್ಲಿ ಇಷ್ಟು ಮಾತ್ರ ಕೇಳ್ತಾಯಿದ್ರು, ಬಡ್ಸೋದೇ ಇಲ್ಲ. ಯಾವ ಹೋಟ್ಲಿಗೆ ಹೋದ್ರೂ ಅಷ್ಟೆ. ಇನ್ನು ಯಾವಾಗ ಸಾಕು ಅಂತಾನೆ ಅಂತಾರೆ. ಇನ್ನು ಹಾಕು ಅಂದ್ರೂ ಅವ್ರು ಹಾಕೋದಿಲ್ಲ. ಹೋಟ್ಲಲ್ಲಿರೋ ಒಂದು ಜಾಬ್ ನೋಡ್ತಾನೆ ನಮ್ಮ ಅಮ್ಮ ಬಂದು ಹೊಟ್ಟೆ ನೋಡ್ತಾರೆ. ಅಲ್ಲೇನಮ್ಮ, ಅದೇ ಅಲ್ಲೇನಮ್ಮ ತಾಯಿ ಪ್ರೀತಿ ಅಂದ್ರಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತು ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಮಾಡಿದ್ದಾರೆ ನಮ್ಮ ಮನೇಲಿ.
ಊಟ ಮಾಡಿದ್ದಾದಮೇಲೆ ನೆಕ್ಸ್ಟ್ ನಾನು ಬಂದು ಕಾಯೆಲ್ಲ ತುಂಬಿ ಟಾರ್ಪಲ್ ಮೇಲೆ ಹಾಕಿದ್ರಲ್ಲ ಆ ಒಂದು ಕಾಯೆಲ್ಲ ತುಂಬಿ ಈಗ ಮೂಟೆನ ಹೊಲಿತಾ ಇದ್ದೀನಿ. ಮೂಟೆನ ಹೊಲಿದ್ಬಿಟ್ಟು ಮಾರ್ಕ್ ಹಾಕಿ ಬೈಕಲ್ಲಿ ಎತ್ಕೊಂಡೋಗಿ ಟೆಂಪೋಗೆ ಸೆಂಟಿಂಗ್ ಕೊಡಬೇಕು ಕಣ್ರಿ. ಈಗ ಸಮಯ ಬಂದು 4:15 ಆಗಿದೆ. ಸಂಜೆ 4:15 ಆದರೂ ಕೂಡ ಸಿಕ್ಕಾಪಟ್ಟೆ ಬಿಸಿಲು ಯಾಕೆ ಹೇಳ್ತೀರಾ? ಸಮ್ಮರ್ ಸೀಸನ್ನು ಇದೇನಕ್ಕಪ್ಪ ಬರುತ್ತೆ ಅನ್ಸ್ಬಿಡುತ್ತೆ ನಮ್ಮ ರೈತರಿಗೆ, ನಿಜ ಅಲ್ವಾ? ಯಾಕಪ್ಪ ಅಂದರೆ ಮಳೆಗಾಲ ಕಂಟಿನ್ಯೂ ಆಗಿದ್ರೂ ಕೂಡ ನಮಗೆ ಯಾವುದೇ ರೀತಿಯಾಗಿ ಬೇಜಾರಾಗೋಲ್ಲ ರೈತರಿಗೆ ಆಲ್ಮೋಸ್ಟು. ಯಾಕಂತ ಹೇಳಿದ್ರೆ ಬೆಳೆಗಳು ಅಷ್ಟೇ ಚೆನ್ನಾಗಾಗುತ್ತೆ, ಏನೊಂದಕ್ಕೂ ಕೂಡ ಅನುಕೂಲನೇ. ಆದರೆ ಈ ಒಂದು ಸಮ್ಮರ್ ಸೀಸನ್ ಬಂದಿದೆ ಅಂತ ಹೇಳಿದ್ರೆ ಏನಕ್ಕಪ್ಪ ಬಂತು, ಸಾಕಿದ್ರು ಸವಾಸ ಅನಿಸ್ಬಿಡ್ತೈತೆ. ಯಾಕಂದರೆ ಒಂದು ಕಡೆ ಕೆಲಸ ಮಾಡೋಕ್ಕಾಗಲ್ಲ, ಬಿಸಿಲು ಜಾಸ್ತಿ. ಇನ್ನೊಂದು ಕಡೆ ಈ ಸಮ್ಮರ್ ಸೀಸನ್ಗೆ ಕರೆಂಟ್ಗಳನ್ನ ಇವಾಗ ಕೊಡಲ್ಲ, ಕರೆಂಟ್ಗಳ ಒಂದು ಕಣ್ಣು ಮುಚ್ಚಲೆ ಆಟ, ಈ ಥರ ನಡೀತಾ ಇರ್ತೈತೆ ನಮ್ಮ ಕತೆ. ಓಕೆ, ವರ್ಷದಲ್ಲಿ 3 ದಿನ ಹಾಗೆ 3 ದಿನ ಹಿಂಗೆ ಅಲ್ವೇ, ಏನು ಮಾಡೋಕ್ಕಾಗಲ್ಲ. ನೋಡಿ, ತಲೆ ಮೇಲೆ ಬಟ್ಟೆ ಕಟ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ, ಆ ಥರ ಇರುತ್ತೆ. ಇವಾಗ ಸದ್ಯಕ್ಕೆ ಕರೆಂಟು ಕೂಡ ಬಂದಿದೆ, ತೋಟಕ್ಕೆ ನೀರು ಹಾಯಿಸ್ಬೇಕು. ಬನ್ನಿ ನೀರು ಹಾಯಿಸೋಣ. ಈ ಕಡೆ ಎಷ್ಟು ನೀರು ಕುಡಿದ್ರೂ ದಹನೇ ತೀರಲ್ಲ, ಯಾಕಂದರೆ ಬಿಸಿ. ಈ ಕಡೆ ಬಿಸಿ ತಣ್ಣಗಿರಲಿ ನೀರು ಅಂದ್ಬಿಟ್ಟು ಗೋಣಿಚೀಲ ಬೇರೆ ನೆನೆಸಾಕಿದ್ದೀನಿ. ಈ ಥರ ನೆನೆಸಿದ್ರೆ ಗೋಣಿಚೀಲದಲ್ಲಿ ನೀರು ಬಂದು ಸ್ವಲ್ಪ ತಣ್ಣಗಿರ್ತದೆ. ಹಾಗಾಗಿ ಇವಾಗ ಆಲ್ರೆಡಿ ಹಲ್ಕುರಿಗಳು ಬಿಟ್ಟಿದ್ದಾರೆ. ಅವ್ರಿಗೆ ಏನಾರ ನೀರು ದಾವರ ಆದರೆ ಇಲ್ಲಿ ಬರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ನೀರಿಟ್ಟಿರ್ತೀವಿ ಅಂತ ಬಂದು ನೀರು ಕುಡಿದ್ಬಿಟ್ಟು ಹೋಗ್ತಾರೆ ಕಣ್ರಿ. ಯಾಕಪ್ಪ ಈ ಥರ ನೀರು ಮಾಡ್ತೀವಿ ಅಂದರೆ, ಇಂಥ ಟೈಮಲ್ಲಿ ಇಂಥ ಬಿಸಿನಲ್ಲಿ ಊಟ ಹಾಕ್ರಿ ಅಂತ ಯಾರೂ ಕೂಡ ಕೇಳೋಲ್ಲ ಕಣ್ರಿ. ಇಂಥ ಒಂದು ಬಿಸಿನಲ್ಲಿ ಎಂಥವರೇ ಆಗಲಿ ಕೇಳೋದು ನೀರು. ದಯವಿಟ್ಟು ಆದಷ್ಟು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಎಲ್ಲದಕ್ಕೂ ನೀರು ಮಡಗ್ರಿ. ಅವು ಕುಡಿದ್ಬಿಟ್ಟು ಹಾರೈಸ್ತಾ ಇರ್ರಿ ನೋಡಿ, ಅದೇ ನಮ್ಮ ತಲೆ ಕಾಯೋದು. ಓಕೆ, ಬನ್ನಿ ತೋಟಕ್ಕೆ ನೀರು ಹಾಯಿಸೋಣ. ಇಂಟು ಕೂಡ ಬಂದಿದೆ, ಬಲ್ಬ್ ಉರಿತಾ ಇದೆ. ಈಗ ಮೋಟಾರ್ ಆನ್ ಮಾಡಬೇಕು. ಇಲ್ಲಿ ನೋಡಿದ್ರೆ ಯಜ್ಞಾಗ್ಲಿ ಎಲ್ಲಿ ನೋಡ್ರು ಏತಿ ಕಣ್ರಿ. ಓಕೆ, ಅನ್ನಾಯ್ತು. ಈಗ ಬಂದು ತೋಟಕ್ಕೆ ನೀರು ಬಿಟ್ಟಿದ್ದೀನಿ ಕಣ್ರಿ. ನೀರು ಹೊಡ್ತಾ ಐತೆ. ನಮ್ಮದೆಲ್ಲ ಶಿಫ್ಟು ಆ ಒಂದು ಟೈಮಿಂಗ್ಸ್ ನೋಡಿಕೊಂಡೆ ತೋಟಕ್ಕೆ ನೀರು ಹಾಯಿಸ್ಬೇಕು. ನೀರು ಹಾಯಿಸೋದೆಲ್ಲ ಹೆಚ್ಚು ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕು. ಆ ಕಡೆಯಿಂದ ಅಲ್ಲಿ ಮೆಶ್ ಕಾಣಿಸ್ತಿದ್ದಿಲ್ಲ, ಆ ಕಡೆಯಿಂದ ನಮ್ಮಮ್ಮ ಚೆಕ್ ಮಾಡ್ಕೊಂಡು ಬಂದರು. ನಾನು ಆ ಕಡೆಯಿಂದ ಈ ಕಡೆ ಚೆಕ್ ಮಾಡ್ಕೊಂಡು ಬಂದೆ. ಒಂದೊಂದರಲ್ಲಿ ಕಸ ಸಿಕ್ಕಾಕೊಂಡಿರುತ್ತೆ ನೋಡಿ, ಅದು ಒಂಥರ ಓಡ್ತೈತೆ ನೋಡಿ. ಅದು ಇವಾಗ ಆಲ್ಮೋಸ್ಟ್ ಕಸ ಏನೋ ಸಿಕ್ಕಾಕೊಂಡೈತೆ, ಅದಕ್ಕೆ ನೀರು ಹಂಗೆ ಓಡ್ತಾ ಐತೆ. ಅದರಲ್ಲಿ ಏನು ಸಿಕ್ಕಾಕೊಂಡಿತ್ತು ನೋಡಬೇಕು. ನೋಡಿ ಯಾವ ರೀತಿಯಾಗಿ ಓಡ್ತಾ ಇದೆ. ಪ್ರೇಮಕ್ಕ ಚೆಕ್ ಮಾಡಕ್ಕ ಸ್ಟೈಲಾಗದು ಏನೋ ಸಿಕ್ಕಾಕೊಂಡೈತೆ, ಈ ಥರ ಚೆಕ್ ಮಾಡ್ಕೋಬೇಕು. ಪಾಸೆ ನೋಡಿ ಇವಾಗ ಚೆನ್ನಾಗಿ ಓಡ್ತಾ ಇದೆ. ಆಯ್ತಾ, ನಿಂದು ಚೆಕ್ ಮಾಡಿದ್ದಾ? ಈಗ ನೆಕ್ಸ್ಟ್ ಏನಪ್ಪ ಕೆಲಸ ಅಂದರೆ ಮಾಮೂಲಿ ಕಣ್ರಿ, ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ. ಇವಾಗ ನೀರೆಲ್ಲ ಚೆಕ್ ಮಾಡಿದ್ದಾಯ್ತು. 10 ಪಂಡಕ್ಕೆ ಅದು ಓಡ್ತಾ ಇರುತ್ತೆ. ಇವಾಗ ನಮ್ಮ ಪಾಡಕ್ಕೆ ನಾವು ತೊಂಡೆಕಾಯಿ ಬಿಡಿಸ್ಬೇಕು. ಒಂದು ಬೇಷನ್ ಬಂದು ನಮ್ಮ ಅಮ್ಮಂದು, ಇನ್ನೊಂದು ಬೇಷನ್ ಬಂದು ಇಬ್ಬರು ಬಿಡಿಸ್ಕೊಂಡು ಬರ್ತಾ ಇದ್ದೀವಿ ಕಣ್ರಿ. ಓಕೆ, ಮಧ್ಯಾಹ್ನದಿಂದ ಬಂದು ಇಷ್ಟು ತೊಂಡೆಕಾಯಿನ ಬಿಡಿಸ್ಬಿಟ್ಟು ಇವಾಗ ಟಾರ್ಪಲ್ ಮೇಲೆ ಹಾಕಿದ್ದೀವಿ. ಟಾರ್ಪಲ್ ಮೇಲೆ ಹಾಕ್ಬಿಟ್ಟು ತೆಳ್ಳಗೆ ಈ ರೀತಿಯಾಗಿ ಅರಳಿ ಬಿಟ್ಬಿಡ್ತೀವಿ. ಈ ರೀತಿಯಾಗಿ ತೆಳ್ಳಗೆ ಅರಳಿ ಬಿಟ್ಬಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನೈಟೆಲ್ಲ ಥಂಡಿ ಬೀಳುತ್ತೆ, ಕೋಲ್ಡ್ ಬೀಳುತ್ತೆ, ಕಾಯೆಲ್ಲ ಬಂದು ಫ್ರೆಶ್ ಆಗಿರುತ್ತೆ. ಹಾಗಾಗಿ ಈ ಕೆಲಸ ಮಾಡ್ತೀವಿ ಕಣ್ರಿ. ಇನ್ನು ತೆಳ್ಳಗೆ ಅರಳ ಮಾವು, ತೆಳ್ಳಗೆ ಅರಳಿದ್ರೆ
ರಾತ್ರಿ ಥಂಡಿ ಬಿದ್ದಾಗ ಪ್ರತಿಯೊಂದು ಕಾಯಿಗೂ ಕೂಡ ಫ್ರೆಶ್ ಆಗಿರ್ತದೆ. ಅರ್ಥ ಆಯ್ತಾ? ಏನು ಅರ್ಥ ಆಯ್ತಾ? ಇನ್ನು ಅದು ಯಾವಾಗ ಕಲಿತೀಯ ನೀನು? ನಿನ್ನಿಂದ ನಾನು ಕಲಿಬೇಕು ಅಂಥದ್ದು ನನ್ನಿಂದ ನೀನು ಕಲಿತೀಯಲ್ಲಮ್ಮ. ಓಕೆ, ಇನ್ನು ಬೆಳಗ್ಗೆ ಬಂದಿದ್ದು ನಾವು ಇಷ್ಟೊತ್ತವರೆಗೂ ಈ ತೋಟದಲ್ಲಿ ಕೆಲಸ ಮಾಡಿದ್ದಾಯ್ತು. ಏ ಬ್ಲ್ಯಾಕಿ ಬಾರೆ ಇಲ್ಲಿ, ಏ ಬ್ಲ್ಯಾಕಿ ಕರೆಯವಳೆ, ಬಾರೆ ಬಾರೆ ಇಲ್ಲಿ, ಬಾರೆ ಬಾರೆ ಅಂದರೆ ಓದ್ತಾವಳ ಅವಳ. ಏನಾ ನೀನು ಡೌನ್ ಕರ್ಕೊಂಬಂದಿದ್ಯಾ ನನ್ನ ಮಗನೇ? ನೀನು ನೋಡ್ರೆ ಕೆಂಚಗ ಒಳ್ಳೆ ಫಾರಿನವ್ನು ಇದ್ದಂಗೆ ಇದೆಯಾ, ಅವಳು ನೋಡ್ರೆ ಕರ್ರಾಗ ಒಳ್ಳೆ ಬ್ಲ್ಯಾಕ್ ಆಫ್ರಿಕಾ ಇದ್ದಂಗೆ ಅವಳೆ. ಏನ್ರ ನಿಮ್ಮಿಬ್ಬರು ಜೋಡಿ ಕೋತ್ಮುಂಡೆ ಮಕ್ಳ? ಈಗ ಸಮಯ ಬಂದು ಸಂಜೆ 6:30 ಆಗಿದೆ. ಬೆಳಗ್ಗೆ ಬಂದಾಗಿಂದ ಸಂಜೆ 6:30ವರೆಗೂ ಕೂಡ ವೀಡಿಯೋಸ್ ಮಾಡಿದ್ದೀನಿ. ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತೀವಿ, ಇಷ್ಟೆಲ್ಲ ಎಷ್ಟು ನಾವು ಕೆಲಸ ಮಾಡೋದಲ್ದಿರ ಅದ್ರ ಜೊತೆಗೆ ವೀಡಿಯೋ ಮಾಡ್ಬೇಕಂತ ಹೇಳಿದ್ರು ಒಂಥರ ಸ್ವಲ್ಪ ಕಷ್ಟನೇ. ಅಷ್ಟು ಕಷ್ಟ ಇದ್ದರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬೇಜಾರಾಗಬಾರ್ದು ಅಂತ ನಾವು ವೀಡಿಯೋಸ್ ಮಾಡ್ತೀವಿ. ಆದರೆ ನಮ್ಮ ವೀಡಿಯೋಸ್ನ ಯಾರು ಕೂಡ ನೋಡೋದಿಲ್ಲ, ನೋಡಿದವರು ಯಾರು ಕೂಡ ಲೈಕ್ ಮಾಡೋದಿಲ್ಲ. ಅಟ್ಲೀಸ್ಟ್ ನೀವು ಆದರೂ ಮಾಡಿರಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೂಟೀನ್ ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗ ಬೆಳೆಯಲಿ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನನ್ನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ನಮ್ಮ ಮೇಲೆ ಆಸೆ ಇದ್ದರೆ, ನೋಡ್ತಾ ಇರೋರಲ್ಲ ಈ ಥರ ಐತಲ್ಲ ಕೆಳಗಡೆ ಮಾರ್ಕು, ಇದನ್ನು ಒಂದನ್ನು ಕ್ಲಿಕ್ ಮಾಡಿ ಸಾಕು ನಮಗೆ, ಅಷ್ಟೇ ಲೈಕು. ಓಕೆ, ಹಾಗೆ ಇದೇ ರೀತಿಯಾಗಿ ಡೈಲಿ ನಮ್ಮ ಚಾನಲ್ನ, ನಮ್ಮ ವೀಡಿಯೋಸ್ನ ನೀವು ನೋಡ್ತಾ ಇರಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಫಟಾಫಟ್ ಅಂತ ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಇಷ್ಟಪಡ್ತೀನಿ. ಆಲ್ರೆಡಿ ನಮ್ಮ ಮಮ್ಮಿ ಈ ಕಡೆ ರೆಡಿಯಾಗಿದ್ದಾರೆ ಮನೆ ಕಡೆ ಹೊರಡೋಕ್ಕೆ. ನಾವು ಕೂಡ ಹೊರಡದೆ, ಕೈಯೆಲ್ಲ ಸ್ವಲ್ಪ ತೊಳ್ಕೊಬೇಕು. ಕೈಯೆಲ್ಲ ತೊಳ್ಕೊಂಡು ಮನೆ ಕಡೆ ಹೋಗಿ ಸ್ವಲ್ಪ ಟೀ ಕಾಫಿ ಕುಡ್ಕೊಂಡು ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋಣ ಇಲ್ಲಿಂದ ಆಚೆ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಹೊಸ ವಿಡಿಯೋನಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ.